ಮ್ಯೂಸಿಕ್ ಬರ್ಸ್ತಾ ಇತ್ತು. ಆಕ್ಚುಲಿ ನನ್ ಕನ್ಸಲ್ ನಾನು ಇಂಜಿನಿಯರ್ ಆಗಿದ್ದೆ. ಸೊಳ್ಳೆ ಬಂದ್ ನನ್ ಕಿವಿ ಹತ್ರ ಗುಯಿ ಗುಯಿ ಅಂತಿತ್ತು. ನಕ್ಕಂಡ್ ನಂಗ್ ಸೈಕ್ ಆಗೋಯ್ತು. ನೆಕ್ಸ್ಟ್ ದಿವಸನೇ ಹೋಗೊಂದ್ ಸೊಳ್ಳೆ ಪರ್ದೆ ತಗೊಂಬಂದೆ. ಹಾಕೊಂಡ್ ಪೀಸ್ ಆಗಿ ಮಲ್ಕೊಂಡಿದ್ದೆ. ನಕ್ಕ ನೋಡ್ರಿ ಸೊಳ್ಳೆ ಪರ್ದಲ್ಲಿ ಒಂದ್ ತೂತ ಹೊಡಿತು. ಮತ್ತೆ ಸೊಳ್ಳೆ ತೂತಿಂದ ಬಂದ್ಬಿಟ್ಟು ನಂಗೆ ಕಚ್ಚೋದು ಅಲ್ದೆ ನನ್ ಕಿವಿ ಹತ್ರ ಬಂದ್ ಹಾಡಾಡ್ತಾ ಇತ್ತು. ನಂಗ್ ಫುಲ್ ಸೈಕ್ ಆಗೋಯ್ತು. ಮತ್ತೆ ಏನ್ ಮಾಡೋದು ಆಗ ನನ್ ಕನ್ಸಲ್ಲಿರೋ ಇಂಜಿನಿಯರ್ ಎಚ್ಚರ ಆದ. ನಾನು ಅದೇ ತೂತ್ ಮುಂದೆ ಇನ್ನೊಂದ್ ತೂತ್ ಮಾಡ್ದೆ. ಒಂದ್ ಪೈಪ್ ತಗೊಂಡು 7 ತೂತ್ನು ಜಾಯಿಂಟ್ ಮಾಡ್ಬಿಟ್ಟೆ. ಸೊಳ್ಳೆ ನನ್ನ ಕಚ್ಬೇಕಂತ ಆ ತೂತಿಂದ ಒಳ್ಳೆ ಬರುತ್ತೆ. ನಾನ್ ಮಾಡಿರೋ ಅಂಡರ್ ಪಾಸ್ ಇಂದ ಪಾಸ್ ಆಗ್ಬಿಟ್ಟು ಈ ಕಡೆ ಬಂದ್ಬಿಡುತ್ತೆ. ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸಬೇಕಪ್ಪ ಬುದ್ಧಿ. ನಾವ್ ಗೊತ್ತಲ್ಲ ಮೊದ್ಲೇ ಕನ್ಸಲ್ ಇಂಜಿನಿಯರ್. This trend in Kannada guy, I swear to God, best voice over guy. ಹಲೋ ಅಣ್ಣ, ನೀವ್ ಎಲ್ಲಿಂದ ಮಾತಾಡ್ತಿದ್ದೀರಾ? ನಾನ್ ಚೆನ್ನೈಯಿಂದ ಮಾತಾಡ್ತಿದ್ದೀನಿ. ಯಾಕೆ ಅಣ್ಣ, ನಿಮ್ ಕೈಯಲ್ಲಿ ಏನಿದೆ ಇವಾಗ? ನನ್ ಕೈಯಲ್ಲಿ ಇವಾಗ ಬ್ಯಾಟ್ ಇದೆ, ಕ್ರಿಕೆಟ್ ಬ್ಯಾಟ್. ನಿಮ್ ಚಿಕ್ಕದಗಡೆ ಹಾಕಬಿಡಿ. ಅಕ್ಕ, ನೀವು ಯಾರ ಮಗನೇ ಅಲ್ಲ, ಯಾರ ಸರಿಯಾದ ಬೋಳಿ ಮಗ ಇರ್ಬೇಕು. Few moments later. ಅಷ್ಟೊಂದಿಂದ ಫೋನ್ ಬಿಡ್ಕೊಂಡೈತಿ, ಯಾರು ಎತ್ತಲ್ಲ. ಹಲೋ 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 ಸರ್, ಯಾರ ಚಿಕ್ಕ ಹುಡುಗನ್ ಫೋನ್ ಬಂದಿತ್ತು ಸರ್. ಅವಾಗ್ಲೇ ಊಟ ಬ್ಯಾಟ್ ನ ತಿಕ್ದೊಳ್ಳೆ ಹಿಡ್ಕೊಳ್ಳಿ ಅಂತವನೇ. ಎಷ್ಟೊತ್ತಾಯ್ತು ಫೋನ್ ಬಂದು? ಆಯ್ತು ಸರ್, ಒಂದ್ 10-15 ನಿಮಿಷ ಆಯ್ತು ಸರ್. ಸರ್ ಏನ್ ಸರ್ ನೀವ್ ಒಳ್ಳೆ ಚಿಕ್ಕ ಹುಡುಗನ್ ಮಾತುಗಳು ಕೇಳ್ಕೊಂಡು ತೆಗಿರಿ ಸರ್ ಆ ಬ್ಯಾಟ್ ನ ಫಸ್ಟ್ ತಿಗ್ದಿಂದ ಆಚೆಗೆ. ಮಕ್ಕಳು ಒಂದೊಂದ ನಿಮ್ಗೆ ನಂದೊಂದು ದುಃಖದ ಕತೆ ಹೇಳ್ಬೇಕು ಅನ್ಸ್ತಾ ಇದೆ. ಫೀಲಿಂಗ್ ಸ್ಟೋರಿ ಹೇಳು. ಈ ಭೂಮಿ ಮೇಲೆ ನಂಗೆ ಅಂತ ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣ ತಂಗಿ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅಜ್ಜಿ ತಾತ ಅಷ್ಟೇ ಇರೋದು. ಅಷ್ಟೊಂದ್ ಜನ ಅವ್ರಲ್ಲಿ ನೋಡಕ್ಕೆಪ್ಪ ಇನ್ಯಾರ್ ಬೇಕು ನಿಂಗೆ? ನಿಂಗ್ ಗೊತ್ತಾ ಇವ್ರಪ್ಪ ಯಾರು ಅಂತ? ಅದು ಇವ್ರ ಅಮ್ಮಂಗ್ ಗೊತ್ತಿರುತ್ತಲ್ಲ. ಹೌದಾ, ಮತ್ತ ಅವ್ರ ಅಮ್ಮ ಯಾರು? ಅದು ಇವನ್ನೇ ಕೇಳ್ತೀವಿ ಕಾರಣ. ಇವನ್ ಯಾರು? ಇವನ್ ಅವ್ರಿಬ್ರು ಗೊತ್ತಿರ್ತಾನಲ್ಲ. ಅವ್ರಿಬ್ರು ಯಾರು? ಇವ್ರ ಅಪ್ಪ ಅಮ್ಮ. ನಿನ್ನ ಅಕ್ಕನ್ ಇವನೇ ಯಾರು ಅಂತ ಗೊತ್ತಿಲ್ಲ. ಇವ್ರ ಅಪ್ಪ ಅಮ್ಮನ್ ಬಗ್ಗೆ ಹೆಂಗ್ ತಿಳ್ಕೊಳ್ಳೋದು? ಕ್ರಿಕೆಟ್ಗೆ ಬಾಲ್. ಏನ್ ಮಚ್ಚ ಅಪರೂಪಕ್ಕೆ ಹಿಂಗೆ ಬಂದೆ. ಇಲ್ಲೇ ಕುತ್ಕೋ, ನೀರ್ ತಗೊಂಬತ್ತೀನಿ. ಅದ್ ಕೆಟ್ಟೋಗೈತೆ ಮಚ್ಚ. ಅಯ್ಯ ಬೋಸ್ ಹುಡಿಕೆ ಸ್ವಿಚ್ ಕೆಟ್ಟೋಗೈತೆ ಅಂದಿದ್ ನಾನು. ಸುಮ್ನೆ ಎಲ್ಲ ಕೈದಂದ್ರೆ ಕೈನ ಹಿಂದೆ ಮಾಡ್ಬಿಟ್ಟು ತಿಗ್ದೋಡೆ ಹಿಡ್ಕೊಂಬಿಡು. ಮಚ್ಚ, ಗಾಡಿನ ಫುಲ್ ಮಾಡಿಫೈ ಮಾಡ್ಸ. ದಪ್ಪ ಟೈರ್ ಹಾಕ್ಸು, ಎಕ್ಸಾಸ್ಟ್ ಹಾಕ್ಸು, ಸ್ಪೀಕರ್ ಹಾಕ್ಸು, ಲೈಟ್ ಹಾಕ್ಸು, ಗ್ಲಾಸ್ ಹಾಕ್ಸು. ನನ್ನ ಹತ್ರ ಇದ್ರೆ ಕಾರ್ ಮಾಡಿಸ್ಬಿಡ್ತಿದ್ದೆ ಇದು. ಅಪ್ಪಿ ಪಕ್ಕ ತಾನೆ. ಆಮೇಲೆ ನಮ್ನ ಟೈಮ್ ಕರೆಕ್ಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾನೆ. ಅಣ್ಣ, ಆಮೇಲೆ ಫಾಸ್ಟ್ ಇರ್ತಾರೆ. ಕೇಸಲ್ಲಿ ಮೊದಲೇ ಸೋಲ್ಸ್ಬಿಟ್ಟಿದ್ದ ಇವನು. ಏನ್ ಹೇಳ್ತಿದ್ಯೋ, ನಿಜಾನಾ? ಸ್ಕೂಲ್ ಬುಕ್ ಅಲ್ಲೆಲ್ಲ ಇದೇ ಹೇಳ್ಕೊಟ್ಟಿದ್ದು. ಕಾಲೇಜ್ ಬಿಟ್ಟು 2 ವರ್ಷ ಆಗಿದೆ. ಎಲ್ಲಾದ್ರೂ ಕೆಲಸ ಹುಡ್ಕೊಂಡಿದ್ದಾನ? ದುಡ್ಡು ಏನು ಮರದಲ್ಲಿ ಬಿಡುತ್ತಾ? ಕೆಲಸ ಏನ್ ಗಿಡದಲ್ಲಿ ಬಿಡುತ್ತಾ? ಕೊನೆಗೂ 2 ತಿಂಗಳಾದ್ಮೇಲೆ ನಿನ್ನೆ ಅವಳು ನನ್ನ ನೋಡಿ ಸ್ಮೈಲ್ ಮಾಡಿದ್ಲು. ನಾನ್ ಖುಷಿ